ಜಾದು ನಮ್ಮ ಅಣ್ಣರ ಅಣ್ಣ ಪವನವರು ಇದ್ರ ಜವಾಬ್ದಾರಿ ತಗೋತಾರ. ಅಣ್ಣನ ಹರಿದು 12 ಮಾಡಿಬಿಟ್ಟಾರ. ಇಲ್ಲ ನಮಗೆ ಯಾರ ದಾನ ಮಾಡ್ತಾರ ಅಂತ ನಿಂತೀವಿ. ಅಂತ ಪರಿಸ್ಥಿತಿಗೆ ತಂದಾರ ಇವ್ರು ದೋಸ್ತರು. ಇವರು ಕೊಡ್ತೀವಿ. ಸಣ್ಣ ಹುಡುಗರಾಗಿರಲ್ಲ ಮರ ಬಿಡ್ರ. 10 ರೂಪಾಯಿ ಚೀಲಕ್ಕೆ ಜಗಳಾಡಕತ್ತನ್ರಿ ನೋಡಿ. 2000 ಸಾಮಾನು ತೊಗೊಂಡು 20 ರೂಪಾಯಿ ಚೀಲ ತಗೊಳ್ಳಿಲ್ಲ. ನೀನು ನಣೆ ಬರಕ್ ನೀನು ಹಿರಿಯ ಮನುಷ್ಯ. ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡ್ರಿ, ಮುಂಜಾನೆ ಎದ್ದ ತಕ್ಷಣ ಬೆಳಗ್ಗೆ ಈ ರೀತಿ ತಂಪಿತ್ತಪ್ಪ ಅಂದ್ರೆ ಮಸ್ತ್ ಅನ್ಸುತ್ತಲ್ಲ. ಆಗಲಿಂದ ಒಂದು ಅರ್ಧ ಗಂಟೆ ಮಳೆ ಆತ. ನೋಡ್ಬೋದು ನೀವೆಲ್ಲ ಹೆಂಗಾಗೈತೆ ಅಂತೇಳಿ. ಈ ಕಡೆಲ್ಲ ಫುಲ್ ಮೋಡ ಆಗೈತಿ. ಸೊ ಸೀಸನ್ ಸ್ಟಾರ್ಟ್ ಆತಲ್ಲಿ ಇವಾಗ. ಅದು ಆ್ಯಕ್ಚುಲಿ ಈಗ ಅರ್ಲಿ ಸ್ಟಾರ್ಟ್ ಆಗೈತಿ ಮಾನ್ಸೂನ್ ಸೀಸನ್. ಸದ್ಯಕ್ಕೆ ಒಂದು ವಾರ ಮಳೆ ಇದ್ದಿದ್ದಿಲ್ಲ. ಬಟ್ ಇವತ್ತು ಬಂದೈತೆ ಯಾಕೋ ಮಳೆ. ಬೆಳಿಗ್ಗೆ ಎದ್ದ ತಕ್ಷಣ ಬಂದ ಮಳೆ. ಸೊ ನನ್ನ ಫೋನ್ ಇವತ್ತು ಯಾಕೋ ಒಂದು ಸೈಡ್ ಫುಲ್ಲು ವೈಟ್ ಆಗಿಬಿಟ್ಟೈತಿ. ಯಾಕಪ್ಪ ಅಂದ್ರೆ ನಿನ್ನೆ ನನ್ನ ಫೋನ್ ಬಿದ್ದು ನಾನು ಓಪನ್ ಮಾಡಿದ ವೈಟ್ ಇತ್ತು. ಅದು ಹೋಗಿರೋದು ಬಿಡೋ ಅಂತ ಸುಮ್ಮನೆ ಇದ್ದೆ. ಬಟ್ ಅದು ಹಂಗೆ ಐತಿ. ನಾನು ತೋರಿಸ್ಬೇಕು. ಸೊ ನೋಡೋಣ ತೊಗೊಂಬರ್ರಿ ಏನಾಗತ್ತದ ಹಣೆ ಬರ ಅಂತ. ಸೊ ನೋಡ್ತಾ ಇರ್ಬೋದು ಹೆಂಗಾಗೈತೆ ಅಂತೇಳಿ ನನ್ನ ಸ್ಕ್ರೀನ್. ಈ ಥರ ವೈಟ್ ಪಟ್ಟಿ ಬಂದ್ಬಿಟ್ಟೈತಿ. ಇಲ್ಲೊಂದು ಮೊದಲ ಇತ್ತಿದೆ. ಬಟ್ ನಿನ್ನೆ ತಳ ಬಿದ್ದು ಈ ರೀತಿ ವೈಟ್ ಪಟ್ಟಿ ಬಂದ್ಬಿಟ್ಟೈತಿ. ಸೊ ಇವಾಗ ಇದನ್ನು ರಿಪೇರ್ ಮಾಡಿಸ್ಬೇಕು ಇವತ್ತು ಹೆಂಗಾರು ಮಾಡಿ. ವೆಲ್ಕಮ್ ಬ್ಯಾಕ್ ಅಂದರ್ ನ್ಯೂ ಬ್ಲಾಗ್. ಓಕೆ, ಇವತ್ತು ಹೊಂಟೀನಿ ಮೊಬೈಲ್ ಡಿಸ್ಪ್ಲೇ ಚೇಂಜ್ ಮಾಡ್ಸೋಕೆ. ನಿನ್ನೆ ಮತ್ತೆ ಬಿತ್ತು ಫೋನು. ಫುಲ್ ಸ್ಕ್ರೀನ ಫೋನ್ ಎರಡೂ ಬೇರೆ ಬೇರೆ ಆಗ್ಬಿಡುತ್ತೆ. ಸೊ ಇವತ್ತು ಹೋಗ್ಬೇಕು ಆ್ಯಕ್ಚುಲಿ. ಅಂದರೆ ಲೋಕಲ್ನಾಗ ಕೇಳಿದೆ, ತುಂಬ ಪ್ರೈಸ್ ಜಾಸ್ತಿ ಹೇಳಿದ್ರೆ. ಅದಕ್ಕೆ ವಾಪಸ್ ಮತ್ತೆ ಬಾಗಲಕೋಟೆ ಹೊಂಟೀನಿ. ಬಾಗಲಕೋಟೆ ಹೋಗಿ ಹೋಗ್ಬೇಕು ನೋಡೋಣಂತ. ಮೊಬೈಲ್ ಡಿಸ್ಪ್ಲೇ ಒಂದು ಚೇಂಜ್ ಮಾಡಿಸ್ಬೇಕು. ಇನ್ನೊಂದು ಸ್ವಲ್ಪ ಪರ್ಚೇಸ್ ಅದಾವೆ. ಅವೆಲ್ಲ ಪರ್ಚೇಸ್ ಮಾಡ್ಕೊಂಡು ಏನೇನಾಗತ್ತೆ ಈ ವಿಡಿಯೋದಾಗ ಪೂರ್ತಿ ಗೊತ್ತಾಗುತ್ತೆ. ಓಕೆ, ಪೂರ್ತಿ ವಿಡಿಯೋ ನೋಡಿರಿ. ನೋಡ್ತಾ ಇರ್ಬೋದು ನೀವು, ಫುಲ್ ಮೋಡ ಕವಿದ ವಾತಾವರಣ. ಈ ಮೋಡ ಕವಿದ ವಾತಾವರಣದಲ್ಲಿ ನಾವು ಜರ್ನಿ ಮಾಡ್ತೀವಿ. ಇವಾಗ ಗೊತ್ತಿಲ್ಲ ಮಳೆ ಬರುತ್ತೋ ಇಲ್ವೋ, ತೋರ್ಸ್ಕೊಂತೀವಿಲ್ಲೋ ಗೊತ್ತಿಲ್ಲ. ಸಣ್ಣ ಇವಾಗ ಬೆಳದೈತಿ ಸ್ಪ್ರೇ ಹೊಡೆದಂಗೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಹೆಂಗೆ ಐತಿ ಸಿಚುವೇಶನ್ನು ಗೊತ್ತಿಲ್ಲ. ಸೊ ಬರಲಿ, ಫ್ರೆಂಡ್ಸ್ ಬರತ್ತಾರೆ ಇವಾಗ. ಫ್ರೆಂಡ್ಸ್ ಜೊತೆ ಇವಾಗ ಹೊಂಟಿವಿ. ಸ್ವಲ್ಪ ಪರ್ಚೇಸ್ ಅವರು ಬನ್ನೋ ತೊಗೊಳೋದು ಅಂತೇನೆ. ಸೊ ಹೊಂಟಿವಿ, ಹೋಗೋಣಂತ ಬರ್ರಿ. ಕೊಯ್ ಮಿಲ್ಗೆ ಪಿಕ್ಚರ್ ನೋಡಿರ್ತೀರ ಅನ್ಕೊಂಡಿನಿ. ಅದ್ರೊಳಗಡೆ ಒಂದು ಜಾದು ಇರುತ್ತೆ ಬರ್ತಾನೆ. ಆ ಜಾದನ್ನು ಇವತ್ತು ತೋರಿಸ್ತೀನಿ ನೋಡ್ರಿ ಈಗ ನಿಮಗೆ. ಜಾದು ಕೊಡ ನಮೋಸ್ಟ್ ನೀರ ಜಸ್ಟ್ ಇಲ್ಲ ಹಿಂದೆ ಸ್ವಲ್ಪ ಬಿಟ್ ಸ್ಟಾಪ್ ಕೊಟ್ಟಿದ್ವಿ. ಒಂದು ದಿಲ್ಕುಶ್ ತಿನ್ನಾಕ. ಇವಾಗ ಹೋಗ್ಬೇಕು. ಅರ್ಧ ದಾರಿ ಬಂದಿದೆ. ಬಾಗಲಕೋಟೆಗೆ ಯಾಕೆ ಹೊಂಟಿವಿ ಅನ್ನೋದು ಗೊತ್ತಿಲ್ಲ. ಬಾಗಲಕೋಟೆ ಸುಮ್ಮ ಹೊಂಟಿ ಚಾಯ್ ಕುಡಿಯಕ್ಕೆ ಹೋಗಿದ್ವಿ. ಇವ್ರು ನಮ್ಮ ರಾಕೇಶ್ ಅವರು ಬಾಗಲಕೋಟೆ ಹೋಗೋಣ ಅಂತ ಊರ್ಬಿಟ್ರು. ಈಗ ಎದಕ್ಕೆ ಹೊಂಟಿವಿ ಅನ್ನೋದು ಇನ್ನು ಮೇಲೆ ಹೇಳ್ತಾರೆ ಅವ್ರು. ಯಾಕ್ರಿ ಸರ್ ಹೊಂಟಿದ್ದು? ಸೊ ನನಗೂ ಗೊತ್ತಿಲ್ಲ ಯಾಕೆ ಹೊಂಟಿವಿ ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರು ಬಾಗಲಕೋಟೆ ಹೊಂಟಿವಿ ಬರ್ತೀಯೇನೋ ಅಂತ ಕೇಳಿದ್ರು. ಆಯ್ತು ನೋಡ್ರಿ ಅಂತಂದೆ. ಯಾಕೆ ಹೋಗ್ತಂತ ಯಾರಿಗೂ ಕ್ಲಾರಿಟಿನೇ ಇಲ್ಲ. ಹಂಗೆ ಹೊಂಟಿವಿ. ನಮ್ಮ ದಾನಿಗಳ ಪವನನೇ ಇದ್ರ ಜವಾಬ್ದಾರಿ ತಗೋತಾರೆ ಅನ್ನೋದು ಒಂದು ನಂಬಿಕೆ. ನಮ್ಮ ಅಣ್ಣರ ಅಣ್ಣ ಪವನವರು ಇದ್ರ ಜವಾಬ್ದಾರಿ ತಗೋತಾರೆ. ಅಣ್ಣನ ಹರಿದು 12 ಮಾಡಿಬಿಟ್ಟಾರ. ಇದ್ರದ್ದು ಅವರ ಜವಾಬ್ದಾರಿ ತಗೊಳ್ಳೋದು. ಇದ್ರದ್ದು ಏನು ಬೇರೆ ಏನೂ ಇಲ್ಲ. ರೊಕ್ಕ ಗಿಕ್ಕ ಏನಿದ್ರು ಅವರು. ಈಗ ನಾವು ದಾನಿಗಳಾಗಿಲ್ಲ. ನಮಗೆ ಯಾರ ದಾನ ಮಾಡ್ತಾರ ಅಂತ ನಿಂತೀವಿ. ಅಂತ ಪರಿಸ್ಥಿತಿಗೆ ತಂದಾರ ಇವ್ರು ದೋಸ್ತರು. ಇವರು ಏನೇನೋ ಪ್ಲ್ಯಾನ್ ಮಾಡತ್ತಾರ. ಸೊ ನೋಡೋಣ ಅಂತ ಏನೇನಾಗತ್ತೆ ಅಂತೇಳಿ. ಫಸ್ಟ್ ಅಂದ್ರೆ ಇವಾಗ ಮೊಬೈಲ್ ರಿಪೇರ್ ಮಾಡೋಕೆ ಹೋಗೋಣ ಅಂತ ಫಸ್ಟ್. ಆಮೇಲೆ ಕೆಲವೊಂದು ಕಡೆ ಹೋಗೋಣ ಮಾಡಿವಿ. ಸೊ ಅಲ್ಲಿ ಹೋಗಿ ಆಮೇಲೆ ಏನೇನಾಗತ್ತಾ ಹೇಳ್ತೀನಿ. ಪವನ ಗೊಂಜಾಳ ಕೊಡ್ಸತ್ತಾನೆ, ಮೆಕ್ಕೆಜೋಳ. ಸಾವುಕಾರ ಮಂದಿ ಕೊಡ್ಸತ್ತಾರ ನಮ್ಗೆ. ನಾನು ಶೂರ ವೀರಕರ್ಣ ನಮ್ಮ ಪವನ ಮೆಕ್ಕೆಜೋಳ ಕೊಡಿಸಿದೆ. ಜಸ್ಟ್ ಇವಾಗ ರಿಲಯನ್ಸ್ ಸ್ಮಾರ್ಟ್ ಹತ್ರ ಬಂದೀವಿ. ರಿಲಯನ್ಸ್ ಸ್ಮಾರ್ಟ್ ಒಳಗೆ ಬಂದೀವಿ. ಹಂಗೆ ಸ್ವಲ್ಪ ಏನಾದ್ರು ತೊಗೋಬೇಕಂತೇಳಿ. ಸೊ ನೋಡೋಣ ಬರ್ರಿ ಏನೇನು ಸಿಗುತ್ತೆ ನೋಡೋಣ ತೊಗೊಳ್ಳೋಣ ಅಂತ. ಬೈ ನೀವು ಒಂದು ಮಾಡು, ನಾನು ಗೆಟ್ ಒಂದು ಫ್ರೀ ನಾ ತೊಗೋತೀನಿ. ಸ್ಮೆಲ್ ಚಲೋ ಇರ್ತದೆ. ಚಲೋ ಐತಿ. ಬ್ಲ್ಯಾಕ್ ಚಲೋ ಇರುತ್ತೆ. ಚಲೋ ಐತಲ್ಲ.
ಬಿಸ್ಕಿಟ್ ಒಂದಿಷ್ಟು ತೊಗೊಂಬಂದ್ರು ಚೆಕ್ ಮಾಡು ಆಲ್ರೆಡಿ ಚೆಕ್ ಮಾಡು. ಎಲ್ಲಿ ಬಾ ಜನ ಚೆಕ್ ಕರೋ ಪರ್ಫ್ಯೂಮ್ ಜಾಸ್ತಿ ಐತಿ ಕಡಿಮೆ ಐತಿ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಈಗ ನಾನು ತೋರಿಸ್ತು ನೋಡ್ರಿ ಹೆಂಗೆ ಚೆಕ್ ಮಾಡ್ರಿ. ಕೈಯಾಗ ಅಳತಿ ಮಾಡ್ಬಿಟ್ಟಿನ ಇದು ತೂಕ ಮಾಡ್ಬಿಟ್ಟು ಫುಲ್ ಮ್ಯಾಗಿನ ಸೆಕ್ಷನ್ ಬಂದೀವಿ. ಇಲ್ಲಿ ಡ್ರೆಸ್ ಮತ್ತು ಮನೆಗೆ ಬೇಕಾಗಿರುವಂತಹ ಹೋಮ್ ಅಪ್ಲಯನ್ಸಸ್ ಇವೆಲ್ಲ ಸಿಗ್ತಾವೆ ಇಲ್ಲಿ. ಏನು ತೊಗೊಳೋರಪ್ಪ ಪಟ್ ತೊಗೋರಿ. ಸೊ ಮ್ಯಾಟು ಸಿಗ್ತಾವೆ, ಕಪ್ಪು ಸಿಗ್ತಾವೆ ನಿಮಗೆ. ಇದು ಇದನ್ನ ಹಾಕಿರೋಣ ಇದ್ರಾಗ ಏನದ ಇದು ಅಣ್ಣ ಏನದ ಏನಂತಲ್ಲ ಇದಕ್ಕೆ ಸ್ಪಂಜ್ ಅಲ್ಲ ಇದಕ್ಕೆ ಏನಂತಾರಪ್ಪ ಇದಕ್ಕೆ ಇದನ್ನ ಹಾಕಿರೋ ಒಳಗೆ ಬ್ಯಾಸಿಗೆ ಭಾಳ ಚಲೋ ಐತೆ ನೀವು. ಹಾಂ ಬಾಲ್ ಆಗಲೇ ಬೇಡ ಔಟ ಮಾಡ್ಬಿಟ್ಟಿಲ್ಲ ಹಿಡ್ಕೊಂಡು ಹೋದಾರೆ ಬಿಡು ಹೋಗಿ. ಈ ಕಾರ್ ದೊಡ್ಡದು ಮಾಡಿಸಿಪ್ಪ ಇದ್ರಾಗ ಹೋಗೋಣ. ಚಿಕ್ಕ ಮಕ್ಕಳ ಟಾಯ್ಸ್ ಮಸ್ತ್ ಸಿಗ್ತಾವೆ ನಿಮಗೆ ನೋಡ್ಬೋದು ಯಾವ ಥರದ ಅಂತೇಳಿ. ಆ್ಯಂಡ್ ಭಾಳ ಇಲ್ಲಿ ಆಪ್ಷನ್ಸ್ ನೋಡ್ಬೋದು ನೀವು ಎಷ್ಟು ತೊಗೊಂಡದ ಅಂತೇಳಿ. ಆ್ಯಂಡ್ ಈ ಸೈಡ್ ನೋಡ್ಬೋದು, ಈ ಸೈಡು ಜಗ್ಗದಾವೆ. ಬುಕ್ಸ್ ಪೆನ್ಸು ಸಿಗ್ತಾವೆ. ಕಾರ್ ಗಾಡಿ ಕಾವೇರಿ ಮಗ ಕೊಡ್ತೀವಿ. ಸಣ್ಣ ಹುಡುಗರಾಗಿರಲ್ಲ ಮರ ಬಿಡ್ರ. ಗೋ ಮೈಕ್ ತಗೋ. ಹಾಂ ಹಾಡು ಹಾಡು. ಹಾಂ ಹುಚ್ಚಬೇಡ ಹಾಂ ಹಾಡು ಹಾಡು. ಶಕ್ತಿ ಇರ್ಬೇಕೈತೆ ರಾಕೇಶ್. ಇಂಥವು ಗಾಡಿ ತೊಗೊಂಡು ಅದನ್ನ ಕರೆ ಹಿಂಗಿಟ್ಟು ಮಂತ್ರ ಹಾಕಿದ್ಕೋ ದೊಡ್ಡ ಗಾಡಿ ಆಗೋದು. ಚಕಲಕ ಬೂಮ್ ಮಾಡಕ್ಕೆ ಪೆನ್ನಿಲೆ ಬರೋದು ಯಾಕೆ ನೋಡೋದು. ನಂಗೆ ದೊಡ್ಡ ಗಾಡಿ ಆಗ್ಬೇಕಿತ್ತು. ಇದನ್ನ ತೊಗೊಂಡು ಬಾಗಲ್ಕೋಟೆ ಅಡ್ಡಾಡಿ ಬಿಡ್ತಿದ್ದೆ ನೋಡಿಲ್ಲ. ಒಂದು ಅಡುಗೆ ಸಾಮಾನು ತೊಗೊಂಡ ನಮ್ಮ ಬ್ರದರ ಹಂಗೆ 4x4 ನನ್ನ ಇದೆ. ಓನ್ಲಿ ಒನ್ ಡ್ರೈವ್. ಓಕೆ, ಜಸ್ಟ್ ಇವಾಗ ಪಂಜುರ್ಲಿ ಬಂದು ಊಟ ಮಾಡೋಕ್ಕಂತೇಳಿ. ಮೊಬೈಲಿಂದ ಅಪ್ಡೇಟ್ ಹೇಳ್ತೀನಿ ನಿಮ್ಗೆ ಆಮೇಲೆ. ನಸೀಬ ಸರಿಯಿಲ್ಲ ಯಾಕೆ ನಂದು ಇವತ್ತು ಹೇಳ್ತೀನಿ. ಜಸ್ಟ್ ಇವಾಗ ಊಟ ಮುಗಿಸ್ಕೊಂಡು ಪಾನ್ ಹಾಕ್ಕೊಂಡು ಇವಾಗ ಹೊಂಟಿವಿ. ನೋಡೋದು ಏನ್ಬೇಕು ಅಂತೇಳಿ. ಸೊ ಮನೆಗೆ ಹೋಗ್ಕೊಂತೈತಿ. ಒಬ್ಬರ್ದು ಏನೋ ಲೆಗಾಡಕೋಣ. ಸೊ ಲೆಗಾಡೆಲ್ಲ ಮುಗಿದ ಮೇಲೆ ಇನ್ನೊಂದು ಕಡೆ ಹೋಗೋದೈತಿ. ಸೊ ಅಲ್ಲಿ ಹೋದ್ಮ್ಯಾಗ ಹೆಲ್ಮೆಟ್ ಹಾಕಿಲ್ಲ ಅಂತ. ಸೊ ಮತ್ತು ಇವಾಗ ಹಳ್ಳಿ ಡಿಮಾರ್ಟಿಗೆ ಬಂದಿವಿ. ನೋಡ್ತಾ ಇರ್ಬೋದು ನೀವು. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟು ಜನ ಬಂದಾರೆ ನೋಡ್ರಿ ಇಲ್ಲಿ ಡಿಮಾರ್ಟಿಗೆ. ಸೊ ಹೈಯೆಸ್ಟ್ ಜನ ಬರುವಂಥ ಒಂದು ಮಾರ್ಟ್ ಅಂತ ಹೇಳ್ಬೋದು ಡಿಮಾರ್ಟ್. ತುಂಬ ಕಮ್ಮಿ ಪ್ರೈಸ್ ಒಳಗೆ ನಿಮ್ಗೆ ಎಲ್ಲ ಗ್ರೋಸರೀಸ್ ಆಗಿರ್ಬೋದು ಎಲ್ಲನೂ ಐಟಮ್ಸ್ ಸಿಗ್ತಾವೆ ಇವಾಗ. ಸೊ ಬರ್ರಿ ಇವಾಗ ಒಳಗಡೆ ಹೋಗೋಣ ಅಂತ. ಸೊ ಇಲ್ಲೊಂದು ಆ್ಯಕ್ಟಿವ್ ಚಾರ್ಕೋಲ್ ಫೇಸ್ ವಾಶ್ ಐತಿ. ಬೈ 1 get 1 ಫ್ರೀ ಐತಿ. 265 rupees ಐತಿ. ಸೊ ಈ ರೀತಿ ಸಿಕ್ಕಾಪಟ್ಟೆ ಅದಾವೆ ಇಲ್ಲಿ. ಭಾಳ ಕಮ್ಮಿ ರೇಟ್ ಇದಾವೆ. ಅಂದ್ರೆ ಹೋಲ್ಸೇಲ್ ಪ್ರೈಸ್ನಾಗ ಸಿಗ್ತಾವೆ ನಿಮಗೆ ಇಲ್ಲಿ. ನೋಡು ವಾಷಿಂಗ್ ಮಿಷಿನ್ ಯಾವ ಲಿಕ್ವಿಡ್ ಬೇಕಂದ್ರೆ ಬಾಟಲ್ಸ ಎಷ್ಟು ಅದಕ್ಕೆ. ಹಾಂ ಓಪನ್ ಆಗಿ ಮಸ್ತ್ ಐತೆ ನೋಡಿ ಬಾಟಲ್. ಸೊ ಇಷ್ಟ ಕೊಂಡ ತೊಗೊಂಡು ಐಟಮ್ಸ್ ನೋಡ್ಬೋದು. ಬಿಸ್ಕಿಟ್ಸ್, ಪರ್ಫ್ಯೂಮ್, ಫೇಸ್ ವಾಶ್ ಎಲ್ಲ ತೊಗೊಂಡಿವಿ. ಇನ್ನೂ ಏನೇನು ತೊಗೊತೀವಿ ಅಂತೇಳಿ ನೋಡೋ ಮರ ಯಾವ್ದೈತೆ ಒಂದು ಪಟ್ ಅಂತೇಳಿ ಮರೆ ಇಷ್ಟು ತೊಗೊಂಡು ಐಟಮ್ಸ್ ತೊಗೊಂಡಿವಿ. ಬಾಟಲ್ಸ್, ಫೇಸ್ ವಾಶ್, ಜ್ಯೂಸ್, ಬಿಸ್ಕಿಟ್ ತೊಗೊಂಡೈತಿ. ಇಲ್ಲೊಬ್ಬ ಮಾನಸಿಕ ಶೇಟ್ ಅದಾನ. ಅವ್ನು ಮಾನಸಿಕ ಸಂಬಂಧ ಐಟಮ್ ಒಂದು ಐತಿ ಅದು ಹುಡುಕೈತಿ. ಏನು ಮಾರ ಹುಡುಗ ಏನೈತಿ ಹುಡುಗ 10 ರೂಪಾಯಿ ಚೀಲಕ್ಕೆ ಜಗಳಾಡಕತ್ತನ್ರಿ ನೋಡಿ. 2000 ಸಾಮಾನು ತೊಗೊಂಡು 20 ರೂಪಾಯಿ ಚೀಲ ತೊಗೊಳಿಲ್ಲ. ನೀನು ನಣೆ ಬರಕ್ ನೀನು ಹಿರೇ ಮನುಷ್ಯ ದರಿದ್ರ ಕೃಷ್ಣ ಕೊಳ್ಳಾಕಂತಾನೆ. ಸೊ ನಾನೇನು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ. ಒಂದು 400-500 ರೂಪೀಸ್ ಪರ್ಚೇಸ್ ಮಾಡಿದೆ. ಬಟ್ ಜಾಸ್ತಿ ಅವರ ಪರ್ಚೇಸ್ ಮಾಡಿದರೆ. ನಮ್ಮ ಪೋಣ ಅಂತರೂ ಹಿರೇ ಮನುಷ್ಯ ಪಾಪ ಮಣಿಗೆ
ಡ್ರೈ ಫ್ರೂಟ್ಸ್ ಇವೆಲ್ಲ ಇವನ ಬರೀ ಮನಿ ಸಾಮಾನು ಪಾಪ ಭಾಳ ಅವಂಗ ಮನಿ ಜವಾಬ್ದಾರಿ ಬಾಬ್ದೈತಿ ಜವಾಬ್ದಾರಿ ಸೊರ ಸಾಮಾನು ಬರೀ ಮನಿದ ಬರೀ ಮನಿ ಸಾಮಾನು ಎಲ್ಲ ತೊಗೊಂಡ ನೀವು ಸಣ್ಣ ಹುಡುಗರು ಮಾಳ ಹುಡುಗರು ಬಾಳೆದವ್ರು ನಾವು ಬಾಳೆ ಕತ್ತನಪ್ಪ ನಮ್ಮ ಫೋನ್ ಪಾಪ ಮತ್ತ ಮನಿದ್ ಬಿಟ್ಟು ತಂದ ಏನೂ ತನಗಂತ ಏನೂ ತೊಗೊಳಿಲ್ಲ ಪಾಪ ಅವ ಬಾಳೆ ಮಾಡವ ಕೊಳಲ್ ತೊಗೊಂಡ ಜಾತ್ರೆ ಊದಕ್ಕೆ ಊದ 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 ಐತಿ ಇದನ್ನ ಎದಕ್ಕೆ ತೊಗೊಂಡ ಗೊತ್ತಿಲ್ಲ ಕೊಳಲ್ಲ ಇದು ಕೊಡೋದು ಯಾಕಂದ್ರ ಪೀಸ್ ಅಂದ್ರೆ ಶಾಂತಿ ಮನಃಶಾಂತಿ ಸಂಬಂಧ ಸರಿ ಶಾಂತಿಗೋಸ್ಕರ ಒಂದು ಕೊಳಲು ತಗೊಂಡು ಊದ್ಲಿಕ್ಕೆ ಡೈಲಿ ಇದು ಮಾರೋದೇ ಇಲ್ಲ ಅಂತ ಹಿಡ್ಕೊಂಡೋದ್ರಿ ಮಾಡಿ ಎಲ್ಲಿ ತಂದೆ ನಾವು ಮಾರೋದೇ ಇಲ್ಲ ಅಂತಂದ್ರೆ ಬರ್ತಾ ಬರ್ತಾ ಏನು ಗದ್ಲೇನು ಕಮ್ಮಿ ಅಂತ ನೋಡ್ತಿರ್ಬೋದು ನೀವು ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರೆ ಡಿಮಾರ್ಟಿಗೆ ಸೊ ಇದು ಹಿಂಗೆ ಇವತ್ತು ನಡೀತಾ ಇರ್ತಾವೆ ಜಗ್ ಅಂದ್ರೆ ಇಡೀ ಉತ್ತರ ಕರ್ನಾಟಕ ದೊಡ್ಡ ಮಾರ್ಟ್ ಇದೆ ಬೆಳಗಾವ್ ಆ್ಯಕ್ಚುಲಿ ಬೆಂಗಳೂರು ಬಿಟ್ರೆ ಬೆಳಗಾವ್ ಬಿಟ್ರೆ ಇಲ್ಲಿ ಐತಿ ಮತ್ತು ಇಲ್ಲೆಲ್ಲ ಇದು ಗೊತ್ತಿಲ್ಲ ಹುಬ್ಬಳ್ಳಿಯಾಗ ಅಂತೂ ಇಲ್ಲಿದ್ದ ಹುಬ್ಬಳ್ಳಿ ತೆಗಿಸ್ಕೊಟ್ಟಿಲ್ಲ